ಜಾತಿ ಗಣತಿಯನ್ನು ವಿರೋಧಿಸಿ ರಾಜ್ಯ ಒಕ್ಕಲಿಗರ ಸಂಘ ಇವತ್ತು ಸಭೆಯನ್ನ ಮಾಡಿದೆ. ಸಭೆಯಲ್ಲಿ ಇದ್ದಂತ ನಿರ್ದೇಶಕರಾಗಿರುವಂತಹ ಉಮಾಪತಿ ಗೌಡ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಸಭೆಯನ್ನು ಕೂಡ ಮಾಡಿದ್ರಿ, ಜೊತೆಗೆ ಹೋರಾಟದ ವಿಚಾರಗಳು ಕೂಡ ಸಭೆಯಲ್ಲಿ ಚರ್ಚೆ ಆಯಿತು. ಜಾತಿ ಗಣತಿಗೆ ಯಾಕೆ ಒಕ್ಕಲಿಗರ ವಿರೋಧ ಅಂತ ಸರ್ ಇವಾಗ ಪ್ರಶ್ನೆ ಮಾಡೋದು ತಪ್ಪು ಅಂತ ತಮ್ಮ ಅಭಿಪ್ರಾಯ. ಯಾವ ಕಾರಣಕ್ಕಾಗಿ? ಇವಾಗ ಒಂದು ಉದಾಹರಣೆ ಸರ್, ನಿಮಗೆ ಒಂದು ಉದಾಹರಣೆ ಕೊಟ್ಟರು ಮಾನ್ಯ ಅಧ್ಯಕ್ಷರು ಕೆಲವೊಬ್ಬರಲ್ಲ, ಏನಂತ ಮರ್ಸ್ ಒಕ್ಕಲಿಗರು ಅಂತ ಒಂದು ಬರ್ತದೆ. ಅದೇ ರೀತಿ ನಮ್ಮಲ್ಲಿ 200 ಪಂಗಡಗಳಿದ್ದಾವೆ. ನಮ್ಮಲ್ಲಿ 200 ಪಂಗಡಗಳಲ್ಲಿ ನೀವೆಲ್ಲ ತೋರಿಸಿರೋದು ಬಹಳ ಬೆಳ್ಳಣಿಕೆ ಅಷ್ಟು ಜನ ಆದರೆ ಮತ್ತೆ ಯಾರನ್ನೋಗಿ ಇವಾಗ ಉದಾಹರಣೆಗೆ ತಮ್ಮನೆಗೆ ಬಂದು ಅದು ಸಮೀಕ್ಷೆ ಮಾಡಲಿಲ್ಲ, ನಮ್ಮನೆಗೆ ಬಂದು ಸಮೀಕ್ಷೆ ಮಾಡಲಿಲ್ಲ, ಅಥವಾ ಆಗಿನ ಕಾಲದ ಏನು ಒಕ್ಕಲಿಗರ ಸಂಘದ ನಿರ್ದೇಶಕರುಗಳಿರ್ಬೋದು ಅಥವಾ ಇಲ್ಲಿ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳಿರ್ಬೋದು ಯಾರ ಮನೆಗೂ ಹೋಗಲಿಲ್ಲ. ಮತ್ತೆ ಯಾವ ಆಧಾರದ ಮೇಲೆ ಅದನ್ನ ಮಾಡಿರ್ತಕ್ಕಂಥದ್ದು? ನಾವಿಲ್ಲಿ ಯಾರ ವಿರುದ್ಧನೂ ಅಲ್ಲ, ಈ ವರದಿ ವಿರುದ್ಧ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು. ವರದಿಯನ್ನು ಅವೈಜ್ಞಾನಿಕವಾಗಿ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪಗಳು ಕೇಳಿ ಬರ್ತದೆ. ಅದು ಯಾವ್ಯಾವ ಕಾರಣಕ್ಕೆ, ಜೊತೆಗೆ ತಮ್ಮ ಹೋರಾಟಗಳು ಹೇಗಿರುತ್ತೆ ಅಂತ ಮುಂದಿಂದು? ಸರ್, ಇವಾಗ ಅಂತಿಮ ವರದಿ ಬಂದ ಮೇಲೆ ನಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾನ್ಯ ಪದಾಧಿಕಾರಿಗಳು ಅದ್ರ ಬಗ್ಗೆ ತಿಳಿಸಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ನಾವು ನಮ್ಮ ಸಮುದಾಯಕ್ಕೂ ಅನ್ಯಾಯ ಆಗದೆ ಬೇರೆ ಸಮುದಾಯಕ್ಕೂ ಅನ್ಯಾಯ ಮಾಡದೆ ಹೋರಾಟ ಮಾಡಿ ನಮಗೇನು ಸಿಗಬೇಕು ಆ ಹಕ್ಕನ್ನ ಪಡ್ಕೊಳ್ಳಿಕ್ಕೆ ನಾವೇನ್ ಮಾಡ್ಬೇಕು ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಸಿದ್ದರಾಮಯ್ಯನವರ ಮೂಗಿನ ನೇರಕ್ಕೆ ಈ ಒಂದು ವರದಿಯನ್ನು ಸಿದ್ಧಪಡಿಸಲಾಗಿದೆ ಅನ್ನುವಂಥ ಆರೋಪಗಳು ಕೇಳಿಬಂದಿತ್ತು. ಇದನ್ನು ತಾವು ಒಪ್ತೀರಾ? ಯಾಕಂದ್ರೆ ತಾವು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದೀರಾ, ಅದಕ್ಕೆ ಕೇಳ್ತಾ ಇದ್ದೀನಿ. ಸರ್, ಇವಾಗ ನಾನೊಂದು ಹೇಳೋದಿಷ್ಟೇ, ನಾವು ಬೆಳೆದ ಮೇಲೆ ನಮಗೊಂದು ಬ್ಯಾಡ್ಜ್ ಬಿದ್ದಿದೆ ಸರ್. ಒಂದು, ನಾವು ನ್ಯಾಯ ಇದ್ರೆ ಎಲ್ಲಿರ್ತದೆ ಅಲ್ಲಿ ಸರ್. ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ನಾವು ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ ಅಂತೂ ಎಲ್ಲೂ ನಾವು ಹೇಳ್ತಾ ಇಲ್ಲ. ಅದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಾಧ್ಯಮದ ಮುಖಾಂತರ ನಾವು ಯಾರ ವಿರುದ್ಧನೂ ಅಲ್ಲ, ಆ ವರದಿ ವಿರುದ್ಧ. ಸಿದ್ದರಾಮಯ್ಯ ಸಾಹೇಬ್ರನ್ನ ಯಾಕೆ ಇಲ್ಲಿ ನೇರವಾಗಿ ತರಬೇಕಾಗ್ತದೆ? ಅಧಿಕಾರಿಗಳು ಮತ್ತೆ ಆ ತಂಡ ಯಾರು ಮಾಡಿದ್ರು, ಆ ಆಯೋಗ ಯಾರ್ದಿತ್ತು, ಆ ಆಯೋಗದ ಮುಟ್ಟಾಳ್ತನದಿಂದ ಇಷ್ಟೆಲ್ಲ ಗೊಂದಲ ಮೂಡಿದೆ. ಇವಾಗ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಸರ್ವಧರ್ಮ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಕುವೆಂಪು ಅವರು ಮಾಡಿದ್ರು. ಇಲ್ಲಿವರೆಗೂ ಏನೇ ಕಾಲ ಬದಲಾದ್ರೂ ಕೂಡ ಇವತ್ತು ನಮಗೆ ಮಳೆ ಬರಲ್ಲ ಅಂದ್ರು, ಏನು ಮೋಡ ಬಿತ್ತನೆ ಮಾಡಿ ಮಳೆ ಬರೆಸುವಂತ ಕಾಲ ಬಂದಾಗ್ಲೂ ಇವತ್ತು ಜಾತಿ ಅಂತ ಕಿತ್ತಾಡಬೇಕಾದ್ರೆ ಅದನ್ನ ಬೆಳೆಸುವಂತವ್ರು ಯಾರು ಸರ್? ಬಳಸುವಂತವ್ರು ಜನಪ್ರತಿನಿಧಿಗಳಲ್ವಾ? ತಪ್ಪು ಯಾರ್ದು? ಇವತ್ತು ನಾವು ಇಷ್ಟು ಮಾತಾಡ್ತಾ ಇದೀವಿ ಅಂದ್ರೆ ಜನಪ್ರತಿನಿಧಿಗಳು ತಾನೇ ತಪ್ಪು. ಜಾತಿಗಳ ನಡುವೆ ತಗೊಂಬಂದು ವೈಷಮ್ಯಗಳನ್ನ ಮೂಡಿಸಿ ಬೆಂಕಿ ಎಣಿಸೋ ಕೆಲಸ ಮಾಡಿದಾಗ ಖಂಡಿತವಾಗ್ಲೂ ನಾವು ಮಾತಾಡಲೇಬೇಕಾಗ್ತದೆ. ಇಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ನಾವು 35 ಜನ ಪದಾಧಿಕಾರಿಗಳಿದ್ದೀವಿ. ನಮ್ಮ ಕರ್ತವ್ಯ ಏನು ಸರ್? ಸಮುದಾಯದ ಪರ ಮಾತಾಡುವಂಥದ್ದಲ್ಲ. ಇವಾಗ ತಾವು ತಮ್ಮ ಧರ್ಮ ತಮ್ಮ ಜಾತಿನ ತಾವು ಬಿಟ್ಕೊಡ್ತೀರಾ? ನಿಮ್ಗೆ ಅನ್ನ ಕೊಡ್ಬೋದು, ನಿಮ್ದೇನೇ ಉದ್ಯೋಗ ನಿಮ್ಗೆ ಅನ್ನ ಕೊಡ್ಬೋದು, ನಿಮ್ಗೂ ಜನ್ಮ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ತಾಯಿ ತಂದೆ. ಇಲ್ಲಿ ದುಡ್ಡು ಬರುತ್ತೆ ಅಂತೇಳಿ ತಾಯಿ ತಂದೆನ ಬಿಟ್ಕೊಡಕ್ಕಾಗ್ತದ? ಅದೇ ರೀತಿ ಸರ್, ನಾವು ರಾಜಕೀಯಕ್ಕೋಸ್ಕರ ನಮ್ಮ ಜನಾಂಗ ನಾವು ಬಿಟ್ಕೊಡಕ್ ನಾವು ರೆಡಿ ಇಲ್ಲ. ಹೇಳ್ತಾ ಇದ್ರಿ ಆಯೋಗವೇ ಸರಿ ಇಲ್ಲ, ಆಯೋಗದ ಸಮೀಕ್ಷೆಗಳು ಸರಿ ಇಲ್ಲ ಅನ್ನೋದು. ಆದ್ರೆ ಇನ್ನೊಂದು ವರ್ಗ ಹೇಳ್ತಾ ಇದೆ ಸರಿಯಾಗಿದೆ, ಈ ಒಂದು ವರದಿ ಪ್ರಸ್ತುತತೆಯನ್ನು ಪಡ್ಕೊಳ್ತದೆ, ಹಾಗಾಗಿ ವರದಿಯನ್ನು ಜಾರಿ ಮಾಡಲೇಬೇಕು ಅಂತ ಆಗ್ರಹ ಮಾಡ್ತಿದ್ದಾರೆ. ಆಯ್ತು ಸರ್, ನಿಮಗೆ ವಿಧಾನಸೌಧದಲ್ಲಿ ಪರ ವಿರೋಧ ಅಂತಿದೆ, ಆಡಳಿತ ಸರ್ಕಾರ ಹಾಗೂ ವಿರೋಧ ಪಕ್ಷ ಅಂತ ಇದ್ದೇ ಇರ್ತದೆ. ಯಾಕಿದೆ ಮತ್ತೆ? ಜನ ಇವಾಗ ಮೆಜಾರಿಟಿ ಕೊಟ್ಟ ಮೇಲೆ ಒಂದೇ ಸರ್ಕಾರ ಇರಬೇಕಲ್ವಾ? ಅಲ್ಲಿ ವಿರೋಧ ಅಂತ ಯಾಕೆ ಬರಬೇಕು? ಸಿಸ್ಟಮ್ ಅಲ್ಲೇ ಇದೆಯಲ್ವಾ? ಡಸ್ ಡೋಂಟ್ ಎರಡೂ ಇದೆಯಲ್ವಾ? ಎಸ್ ನೋ ಎರಡೂ ಇದೆಯಲ್ಲ. ಮತ್ತೆ ಹೆಂಗೆ ಹೇಳ್ತೀರಾ? ದೆವ್ವ ಇದ್ಮೇಲೆ ದೇವ್ರು ಇದ್ದೇ ಇರ್ತಾರಲ್ಲ, ಒಳ್ಳೇದಿದ್ಮೇಲೆ ಕೆಟ್ಟದಿರ್ತದಲ್ಲ. ಮತ್ತೆ ನಾವು ಮಾತಾಡಬಾರ್ದು ಅನ್ನೋದಕ್ಕೆ ಯಾರಿಗ ಅಧಿಕಾರ ಇದೆ? ಇಲ್ಲಿ ಯಾರನ್ನೂ ಮಾತಾಡಬೇಡಿ ಅನ್ನೋ ಈ ತಾಕೀತ್ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ ಸರ್. ಒಂದ್ ಹೇಳ್ತೀನಿ ಕೇಳಿ, ನಾವು ನನ್ನ ಮನೆಗೆ ಅನ್ಯಾಯ ಆಗಲಿ ತೊಂದರೆ ಇಲ್ಲ, ನಂಬ್ಕೊಂಡಿರೋರ್ ಮನೆಗೆ ಯಾವತ್ತೂ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡಲ್ಲ ಸರ್. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ನಾವು ಸರ್ಕಾರದ ವಿರುದ್ಧ ಅಲ್ಲ, ಅಥವಾ ನಮ್ಮ ಮಾನ್ಯ ಏನು ಮುಖ್ಯಮಂತ್ರಿಗಳ ವಿರುದ್ಧ ಅಲ್ಲ. ಇದು ಮುಖ್ಯಮಂತ್ರಿಗಳ ತಪ್ಪಲ್ಲ, ಏನು ವರದಿ ಮಾಡತಕ್ಕಂಥ ತಂಡದವರ ಅಥವಾ ಆಯೋಗದ ತಪ್ಪು. ಕೋಟಿ ಖರ್ಚು ಮಾಡಿ ವರದಿಯನ್ನು ರೆಡಿ ಮಾಡಾಗದೆ ಈಗ ಮತ್ತೆ ಪುನಃ ಮರುಪರಿಶೀಲನೆ ಮಾಡಿ ಮತ್ತೆ ಪುನಃ ಸಮೀಕ್ಷೆ ಮಾಡಿ ಅನ್ನುವಂಥದ್ದು ಇನ್ನಷ್ಟು ದುಂದುವೆಚ್ಚಕ್ಕೆ ಕಾರಣ ಆಗಬಹುದು ಅಂತ ಅನಿಸ್ತಾ ಇಲ್ವಾ? ಹೌದಾ ಸರ್? ಬೆಂಗಳೂರಲ್ಲಿ ಎಲ್ಲಾ ಕಡೆ ಹೋಗಿ ನೋಡಿ, ನಮ್ಮ HSR ಲೇಔಟ್ನಲ್ಲೇ ಟಾರ್ ಹಾಕಿದ್ರು ಸರ್. ಏನು BWSSBಗೆ ಅಂತ ಮತ್ತೆ ರೋಡ್ ತೋಡಿದ್ದಾರೆ. ಅದ್ರ ಬಗ್ಗೆ ಯಾಕೆ ತಾವು ಪ್ರಶ್ನೆ ಮಾಡಬಾರ್ದು? ಅದಕ್ಕೆ ದುಡ್ಡು ಖರ್ಚಾಗಲ್ವಾ? ಅಲ್ಲಲ್ಲ, ಹೌದು ಸರ್, ಪ್ರಶ್ನೆಗಳು ಕೇಳೋ ಅಧಿಕಾರ ಎಲ್ಲರಿಗೂ ಇದೆ ಸರ್, ಉತ್ತರ ಕೊಡೋ ಅಧಿಕಾರ ನಮಗೂ ಇದೆ ಸರ್. ಒಂದ್ ಅರ್ಥ ಮಾಡ್ಕೊಳ್ಳಿ, ಇದಕ್ಕೆ ಖರ್ಚಾಗಿರೋದು ದುಡ್ಡಾದ್ರೆ ಅದಕ್ಕೆ ಖರ್ಚಾಗೋದು ದುಡ್ಡಲ್ವಾ? ತಾವೇ ಹೇಳಿ, ಒಂದು ಪಾರ್ಕ್ ಮಾಡ್ತಾರೆ ನಮ್ದೇ, ಒಂದ್ ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿ HSR ಲೇಔಟ್ ಭಾಗದಲ್ಲೇ ಅಟಲ್ ಬಿಹಾರಿ ವಾಜಪೇಯಿ ಗ್ರೌಂಡ್ ಅಂತ ಆಗ್ತದೆ. ಸುಮಾರು 123 ಕೋಟಿಗೆ ಆ ಪಾರ್ಕ್ ನಿರ್ಮಾಣ ಆಗ್ತದೆ. ಅವತ್ತಿನ ಮೊನ್ನೆ ಮುಖ್ಯಮಂತ್ರಿಗಳು ಬಂದು ಅದನ್ನು ಇನಾಗ್ರೇಟ್ ಮಾಡ್ತಾರೆ. ಮಾರನೇ ದಿವಸಕ್ಕೆ ಕೊಲ್ಯಾಪ್ಸ್ ಆಗ್ತದೆ. ದುಡ್ಡು ಹೋಯ್ತಲ್ವಾ? ಯಾರು ದುಡ್ಡದು? ಜನಾಂಗದ ದುಡ್ಡಲ್ವಾ? ನಾನು ಹೇಳ್ತಾ ಇರೋದು, ಏನ್ ಜನಗಳ ದುಡ್ಡಲ್ವಾ? ಅದು ತೆರಿಗೆ ಕಟ್ಟಿರ್ತಕ್ಕಂಥ ದುಡ್ಡಲ್ವಾ? ಅಲ್ಲಿ ದುಡ್ಡು ಪೋಲಾದ್ರೆ ತೊಂದರೆ ಇಲ್ಲ, ಇಲ್ಲಿ ಜಾತಿ ವಿಚಾರವಾಗಿ ದುಡ್ಡು ಪೋಲಾದ್ರೆ ತಪ್ಪಾಗ್ತದ? ನಮ್ಮೊಬ್ಬರದು ವಿರೋಧ ಇದೆಯಾ ಸರ್? ಎಲ್ಲಾ ಜಾತಿಗಳದ್ದು ವಿರೋಧ ಇದೆಯಲ್ಲ. ನಾವು ಜಾತಿ ಪರ ಅಂತ ಹೇಳ್ತಾ ಇಲ್ಲ ಸರ್. ನಮ್ಮ ಧರ್ಮಕ್ಕೆ
ಅನ್ಯಾಯ ಆದಾಗ ನಮ್ಮ ಧರ್ಮಕ್ಕೂ ಅನ್ಯಾಯ ಆಗದೆ ಇನ್ನೊಂದು ಧರ್ಮಕ್ಕೂ ಅಗೌರವ ತರದೆ ಏನು ಹೋರಾಟ ಮಾಡಬೇಕು, ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡಬೇಕು. ಒಂದು ವೇಳೆ ಏಪ್ರಿಲ್ 17ರಂದು ಕ್ಯಾಬಿನೆಟ್ ಅಪ್ರೂವಲ್ ಮಾಡದೆ ಜಾರಿ ಮಾಡಿದ್ರೆ ತಾವು ಹೋರಾಟನ ಹೇಗೆ ಮಾಡ್ತೀರಿ ಅಂತ? ನ್ಯಾಯಯುತವಾಗಿ ಕಾನೂನು ಚೌಕಟ್ಟಿನಲ್ಲಿ ನ್ಯಾಯಯುತವಾಗಿ ನಾವು ಹೋರಾಟ ಮಾಡ್ತೀವಿ. ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿರುವಂತಹ ಉಮಾಪತಿ ಗೌಡರು ಹೇಳ್ತಾ ಇರುವಂತಹ ಮಾತು, ಈ ಒಂದು ವರದಿಯನ್ನ ಯಥಾ ಪ್ರಕಾರ ಜಾರಿ ಮಾಡದೆ ಆದರೆ ನಾವು ಅದನ್ನ ವಿರೋಧ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಕಾರ್ತಿಕ್, ನ್ಯೂಸ್ 18 ಬೆಂಗಳೂರು.